ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಈ ವಿಡಿಯೋದಲ್ಲಿ ಒಂದು ಯೂಸ್ಫುಲ್ ಆಗುವಂಥ ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಒಂದು ಶಾರ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ನಾನು ಆಲ್ರೆಡಿ ಇವತ್ತು ಟ್ಯೂಸ್ಡೇ ನಾನು ವಿಡಿಯೋ ತೊಗೋತಾ ಇರೋದು, ಯಾವಾಗ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ. ಸೊ ನಾನು ಟ್ಯೂಸ್ಡೇಸ್ ಆ್ಯಂಡ್ ಥರ್ಸ್ಡೇಸ್ ಆಫೀಸ್ಗೆ ಹೋಗ್ತೀನಿ. ಸೊ ಇವಾಗಂತೂ ಬೇಸಿಗೆಗಾಲ ಲೈಕ್ ಫೆಬ್ಬಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಎಲ್ಲರಿಗೂ ಗೊತ್ತು, ಹ್ಯೂಮಿಡ್ ಅನ್ನೋದು ತುಂಬಾ ಇದೆ. ಹ್ಯೂಮಿಡಿಟಿ ತಡೆಯೋದಕ್ಕಾಗಲ್ಲ, ಆ ರೀತಿ ಇದೆ ಬಿಸಿಲು. ಗೊತ್ತಿರುತ್ತೆ ಹೊರಗಡೆ ಎಲ್ಲ ಹೋಗಿ ಓಡಾಡೋರಿಗೆ. ಸೊ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀನಿ. ಸೊ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಗೊತ್ತಿರ್ಬೋದು ಎಷ್ಟೊಂದೆಲ್ಲ ಸೆಕೆ ಆಗ್ತಾ ಇರುತ್ತೆ. ಸೊ ಆ ಕಾರಣಕ್ಕೆ ನಾನೊಂದು ಪ್ರಾಡಕ್ಟ್ನ ಇವತ್ತಿಂದ ಕ್ಯಾರಿ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ನಾನು ಆಫೀಸ್ಗೆ ಹೋಗ್ಬೇಕಾದ್ರೂ ಲೈಕ್ ಬಿಸಿಲೇ, ತಿರ್ಗಿ ರಿಟರ್ನ್ ಬರಬೇಕಾದ್ರೂ ಬಿಸಿಲೇ ಇರುತ್ತೆ. ಸೊ ಹ್ಯೂಮಿಡ್ ತಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ಆ ಕಾರಣಕ್ಕೆ ನಾನು ಇವತ್ತಿಂದ ಇದೊಂದು ಪ್ರಾಡಕ್ಟ್ ಕ್ಯಾರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನೋಡಿದ ತಕ್ಷಣ ಹೆಡ್ಫೋನ್ಸ್ ಅಂತ ಅನ್ಕೋತಾರೆ ಜಾಸ್ತಿ ಜನ, ಬಟ್ ಇದು ಹೆಡ್ಫೋನ್ಸ್ ಅಲ್ಲ, ಇದು ನೆಕ್ ಫ್ಯಾನ್. ನಾನೇ ವಿಡಿಯೋ ಮಾಡ್ತೀನಿ, ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ. ಸೊ ಇದು ಈ ಥರ ಹಾಕೊಳ್ಳೋದು ನಮ್ಗೆ ಬೇಕಾದರೆ, ಲೈಕ್ ಫೇಸಿಗೆ ಬೇಕಾದ್ರೆ ಫೇಸಿಗೆ ಟರ್ನ್ ಮಾಡ್ಕೊಬೋದು. ಸೊ ಎಷ್ಟು ಅಗಲ ಬೇಕಾದರೆ ಅಷ್ಟು ಅಗಲ ಕೂಡ ನಾವು ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಬಟನ್ ಇರುತ್ತೆ, ಇಲ್ಲಿ ಬಟನ್ ಇದೆ. ಇದು ಅಮ್ಕಿದ್ರೆ ನೋಡಿ ಫ್ಯಾನ್, ನಮ್ಗೆ ಯಾವುದು ಬೇಕೋ ಸೌಂಡ್ ಕೇಳಿಸ್ತಿದೆ ಅಂತ ಅನ್ಕೋತೀನಿ. ನಮಗೆ ಎಷ್ಟು ಸ್ಪೀಡಾಗಿ ಬೇಕೋ ಅಷ್ಟು ಸ್ಪೀಡಾಗಿ ನಾವು ಈ ಫ್ಯಾನ್ನ ಆನ್ ಮಾಡ್ಕೊಬೋದು. ಸೊ ಓಕೆ, ಟ್ರಾವೆಲ್ ಫ್ರೆಂಡ್ಲಿ ಅಂತ ಅನಿಸುತ್ತೆ. ಸೊ ಆ ಕಾರಣಕ್ಕೆ ಇದನ್ನ ಇವತ್ತಿಂದ ಕ್ಯಾರಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇದು ಶ್ರೀ ಗಿಫ್ಟ್ ಮಾಡಿರೋ ಅಂಥದ್ದು. ಇದು ಯಾವಾಗ ಶ್ರೀ ಗಿಫ್ಟ್ ಮಾಡಿದ್ದು ಅನ್ನೋದಾದರೆ, ನನ್ನ ಲಾಸ್ಟ್ ಇಯರ್ ಬೇಸಿಗೆಗಾಲದಲ್ಲಿ, ನಮ್ಮ ಪಾಪು ಅಳ್ತಾ ಇದ್ದಾಳೆ, ಸೊ ಇಗ್ನೋರ್ ಮಾಡಿ. ಸೊ ಲಾಸ್ಟ್ ಇಯರ್ ಬೇಸಿಗೆಗಾಲದಲ್ಲಿ ನಂಗೆ ಡೆಲಿವರಿ ಆಗಿದ್ದು. ಸೊ ಆ ಕಾರಣ ಆ ಟೈಮಲ್ಲಿ ಅಮ್ಮನ ಮನೆಯಲ್ಲಿ ತುಂಬ ಅಂದರೆ ತುಂಬಾ ಲೈಕ್ ಸೆಕೆ ಆಗ್ತಾಯಿತ್ತು, ಇರೋದಕ್ಕಾಗ್ತಾ ಇರಲಿಲ್ಲ. ಸೊ ಆವಾಗ ನಾನು ಹೊರಗಡೆ ಬರೋದಕ್ಕೂ ಆಗಲ್ಲ, ಬಾಳಂತಿ. ಸೊ ಒಳಗಡೆನೇ ಇರಬೇಕು ಅಂತ ಹೇಳ್ತಾರೆ. ಸೊ ಫ್ಯಾನು ಸಹ ಜಾಸ್ತಿ ಯೂಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅದು ಪಾಪುಗೂ ಸಹ ಫ್ಯಾನ್ ಗಾಳಿ ಹೋಗುತ್ತೆ, ಲೈಕ್ ಜಾಸ್ತಿ ಟೈಮ್ ಇರಬಾರ್ದು ಪಾಪುಗಳು ಫ್ಯಾನ್ ಕೆಳಗಡೆ ಅಂತೇಳ್ಬಿಟ್ಟು ಹೇಳ್ತಾಯಿದ್ರು. ಸೊ ಆ ಕಾರಣಕ್ಕೆ ಜಾಸ್ತಿ ಕಷ್ಟ ಆಗ್ತಿತ್ತು ನನಗೆ. ಸೊ ಆವಾಗ ಶ್ರೀ ನನಗಿದ್ದು ಗಿಫ್ಟ್ ಮಾಡಿದ್ದು. ಸೊ ಪಾಪುಗೇನು ಎಫೆಕ್ಟ್ ಆಗ್ದಿರ ನನಗೆ ಲೈಕ್ ಗಾಳಿ ಬರೋ ಥರ ಇರಲಿ ಅಂತ ಹೇಳ್ಬಿಟ್ಟು ಇದನ್ನ ಗಿಫ್ಟ್ ಮಾಡಿದ್ದು. ಇದು ಅಮೆಝಾನ್ನಲ್ಲಿ ಆರ್ಡರ್ ಮಾಡಿರೋದು ಶ್ರೀ. ಈ ಕಾಸ್ಟ್ ಬಂದ್ಬಿಟ್ಟು 1450 ಏನೋ ಆಗುತ್ತೆ, ಬಟ್ ಇದಕ್ಕಿಂತ ಕಮ್ಮಿ ರೇಂಜಲ್ಲೂ ಸಿಗುತ್ತೆ. ನಾನು ಬೈತಾ ಇರ್ತೀನಿ, ಏನಕ್ಕೆ ಇಷ್ಟೊಂದೆಲ್ಲ ಕಾಸ್ಟ್ ಕೊಟ್ಬಿಟ್ಟು ತೊಗೊಂಡೆ ಅಂತೇಳ್ಬಿಟ್ಟು. ಬಟ್ ಗೊತ್ತಿಲ್ಲ ಶ್ರೀ ಯಾತಕ್ಕೆ ಇಷ್ಟೊಂದು ಕಾಸ್ಟ್ಲಿ ಆಗಿರೋ ಗ್ಯಾಜೆಟ್ನ ಆರ್ಡರ್ ಮಾಡ್ದ ಅಂತ ಹೇಳ್ಬಿಟ್ಟು. ಬಟ್ ಇದಕ್ಕಿಂತ ಕಮ್ಮಿ ರೇಂಜಲ್ಲೂ ಸಹ ಸಿಗುತ್ತೆ. ಆ್ಯಂಡ್ ಯೂಸ್ಫುಲ್ ಆಗಿರುವಂಥ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ನಿಮಗೂ ಸಹ ಉಪಯೋಗ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.